ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಡಿಸೈನ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದಂತ ನೋಡೋಣ. ಇಲ್ಲಿ ನಾನು ಸ್ಲೀವ್ಸ್ನ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ಲೆಂತು 10 ಇಂಚಿಗೆ ತೊಗೊಂಡಿದ್ದೀನಿ. ಸ್ಲೀವ್ಸ್ನ ವಿಡ್ತು 9 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಮೊದಲು ಪೇಪರ್ನಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಡಿಸೈನ್ನ. ಈ ಪೇಪರ್ನ ವಿಡ್ತು 2.2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಬೇಕು. ಈ ರೀತಿ ನಾನು 1.5 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತೀನಿ. ಈ ಪೇಪರ್ ಲೆಂತು ನಮ್ಮ ಸ್ಲೀವ್ಸ್ ಎಷ್ಟಿರುತ್ತೋ ಅಷ್ಟು ನೋಡಿ ಉದ್ದ ತಗೊಳ್ಬೇಕು. ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ರೌಂಡ್ ಬಾಕ್ಸ್ನ ತೊಗೊಂಡಿದ್ದೀನಿ. ಈಗ ಇದರ ಮೇಲೆ ಇಟ್ಟು ಈ ರೀತಿ ಪೆನ್ನಿಂದ ರೌಂಡ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಚಿಕ್ಕದಾಗಿರೋ ವ್ಯಾಸ್ಲಿನ್ ಡಬ್ಬಿಯಿಂದ ನಾನು ಈ ರೀತಿ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೌಂಡ್ ಬಾಕ್ಸ್ ಇಟ್ಟು ಮಾರ್ಕ್ ಮಾಡ್ಕೊಂಡ ಆದಮೇಲೆ ಈ ಪೇಪರ್ನ ಮತ್ತೆ 4 ಫೋಲ್ಡಾಗಿ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನ ಮಾಡಿಕೊಂಡು ನೀಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನು ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು ನಿಧಾನಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಇಲ್ಲಿ ನಮ್ಮದು ಸ್ಲೀವ್ಸ್ ಡಿಸೈನು ಪೇಪರ್ನಲ್ಲಿ ರೆಡಿ ಆಯಿತು. ಈಗ ಇದನ್ನು 2 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಮೇನ್ ಫ್ಯಾಬ್ರಿಕ್ ಮತ್ತು ಈ ಲೈನಿಂಗ್ ಬಟ್ಟೆನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಲೈನಿಂಗ್ ಬಟ್ಟೆ ಸೈಡು ಈ ಪೇಪರ್ನ ಇಟ್ಕೊಂಡು ನೀಟಾಗಿ ಕರೆಕ್ಟಾಗಿ ಈ ಪೇಪರ್ನ ಇಟ್ಕೊಳ್ಬೇಕು ಕೆಳಗಿನ ಸೈಡು. ಇದಕ್ಕೆ ಈಗ ಗುಂಡು ಪಿನ್ನುಗಳನ್ನ ಹಾಕ್ತಾ ಇದ್ದೀನಿ. ಈ ಪೇಪರು ಸರಿದಾಡದೇ ಇರಲಿ ಅಂತ ಈ ರೀತಿ ಗುಂಡು ಪಿನ್ಗಳನ್ನ ಹಾಕ್ಕೊಳ್ಬೇಕು. ಈಗ ಈ ಪೇಪರ್ ಮೇಲೇ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ನೀಟಾಗಿ ನೋಡ್ಕೊಳ್ಳಿ. ಈಗ ಒಂದು ಸೈಡ್ ಸ್ಲೀವ್ಸ್ಗೆ ಪೇಪರ್ ಕಟ್ಟಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು ಈ ರೀತಿ ಈ ಪಿನ್ಗಳನ್ನು ತೆಗಿತಾ ಇದ್ದೀನಿ. ಈಗ ಇದನ್ನು ತೆಗೆದಿಟ್ಟು ಇನ್ನೊಂದು ಸ್ಲೀವ್ಸ್ನ ಪೇಪರ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸ್ಲೀವ್ಸ್ ಲೈನಿಂಗ್ ಸೈಡು ಈ ಕಟ್ ಮಾಡ್ಕೊಂಡಿರೋ ಪೇಪರ್ನ ಇಟ್ಟು ಇಲ್ಲಿ ಗುಂಡು ಪಿನ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಇಲ್ಲಿ 2 ಸೈಡ್ ಸ್ಲೀವ್ಸ್ಗೆ ಪೇಪರ್ ಸ್ಟಿಚಿಂಗ್ನ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು ಇದನ್ನು ಈ ರೀತಿ ತೆಗೆದುಕೊಳ್ಬೇಕು. ಈ ಪೇಪರ್ನ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಈಗ ಇದನ್ನು
ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ನ ತಿರ್ಗಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗೋದ್ರಿಂದ ಈ ರೀತಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ತಿರ್ಗಿಸ್ಕೊಳ್ಬೇಕು. ಈ ರೀತಿ ಇಲ್ಲಿ ಲೈನಿಂಗ್ನ ತಿರ್ಗಿಸ್ಕೊಂಡಾಯಿತು. ಈ ರೀತಿ ನೋಡಬಹುದು ಸ್ಲೀವ್ಸ್ ಡಿಸೈನ್ ಬಂತು ಅಂತ. ಈಗ ಇಲ್ಲಿ ಮತ್ತೆ ಒಂದು ಮೇಲೆ ಸ್ಟಿಚಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಲೀವ್ಸ್ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು ಮತ್ತು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೀತಿ ಸ್ಲೀವ್ಸ್ ಡಿಸೈನು ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಆಯಿತು. ಇಲ್ಲಿ ನೋಡಬಹುದು ಇದೇ ರೀತಿ ನಾನು 2 ಸ್ಲೀವ್ಸ್ಗಳನ್ನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಈ ಸ್ಲೀವ್ಸ್ ಮೇಲ್ಗಡೆ ಸೈಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಮ್ಮದು 2 ಸ್ಲೀವ್ಸ್ ಡಿಸೈನ್ನ ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಆಯಿತು. ಇಲ್ಲಿ ನೋಡಬಹುದು.